ಗುಮ್ಮ ಬಂತೆನಿಸಿ ಹೆದರಿ ನಿಂತಾಗ ನಿನ್ನ ಸೆರಗೆ ಕಾವಲು ಅಮ್ಮ. ಕಾಣದ ದೇವರನು ನಿನ್ನಲಿ ಕಂಡಿರುವೆ, ನೀನೇ ಭರವಸೆಯು ನಾಳೆಗೆ. ತಂದಾನಿ ನಾನೇ ತಾನೇ. ನಮಸ್ಕಾರ. ಜನವರಿ 3 ಅಕ್ಷರದವ್ವ ಸಾವಿತ್ರಿಬಾಯಿ ಫುಲೆ ಅವರ ಜನ್ಮದಿನ. ಈ ದೇಶದ ಹೆಣ್ಮಕ್ಕಳ ಶಿಕ್ಷಣಕ್ಕಾಗಿ ಅಪಾರವಾದಂತಹ ಕೊಡುಗೆಯನ್ನು ಕೊಟ್ಟಂತಹ, ತಮ್ಮ ಜೀವವನ್ನ ತೆತ್ತಂತಹ ಸಾವಿತ್ರಿಬಾಯಿ ಫುಲೆ ಅವರನ್ನ ನೆನಪು ಮಾಡಿಕೊಳ್ಳುವಂತಹ ಒಂದು ಪ್ರಯತ್ನವನ್ನ ನಾನು ಈ ವಿಡಿಯೋದಲ್ಲಿ ಮಾಡಿದ್ದೇನೆ. 19ನೇ ಶತಮಾನದ ಮಧ್ಯಭಾಗದಲ್ಲಿ ಭಾರತದಲ್ಲಿ ನಡೆದಂತಹ ಸಿಪಾಯಿ ದಂಗೆ ಬಗ್ಗೆ ಚರಿತ್ರಕಾರರು ಮತ್ತೆ ಮತ್ತೆ ಬರೀತಾ ಇರ್ತಾರೆ. ಅದೇ ಸಂದರ್ಭದಲ್ಲಿ ಭಾರತದಲ್ಲಿ ನಡೆದ ಶಿಕ್ಷಣ ಕ್ರಾಂತಿಯ ಬಗ್ಗೆ ಬೆಳಕು ಚೆಲ್ಲಿದ್ದು ಕಡಿಮೆ ಅಂತಾನೆ ಹೇಳಬೇಕು. ಆಗ ಇಂಗ್ಲೆಂಡಿನಲ್ಲಿ ಹೆಣ್ಣು ಮಕ್ಕಳನ್ನ ಶಿಕ್ಷಣಕ್ಕೆ ಹಚ್ಚಬೇಕಾ ಬೇಡವಾ ಅಂತ ಇನ್ನು ಹಿಂದೆ ಮುದ್ದೆ ನೋಡ್ತಾ ಇದ್ದಂತಹ ಕಾಲದಲ್ಲಿ ಭಾರತದಲ್ಲಿ ಸಮಾಜ ಸುಧಾರಕರಾದ ಜ್ಯೋತಿಬಾ ಫುಲೆ ಅವರು ಸ್ವಾತಂತ್ರ್ಯ ಹೋರಾಟದ ಜೊತೆಗೆ ಶಿಕ್ಷಣ ಕ್ರಾಂತಿಯನ್ನು, ಸಾಮಾಜಿಕ ಹೋರಾಟವನ್ನು ಏಕಕಾಲಕ್ಕೆ ಕೈಗೊಂಡಿದ್ದಂತ ಹೊತ್ತು. ಆಗಿನ್ನೂ ಹದಿಹರೆಯಕ್ಕೆ ಕಾಲಿಟ್ಟಿದ್ದಂತಹ ಸಾವಿತ್ರಿಬಾಯಿ ಫುಲೆ ಅವರನ್ನ ಶಿಕ್ಷಣಕ್ಕೆ ಹಚ್ಚಿದಂತಹ ಸಂದರ್ಭ ಅದು. ಹೀಗೆ ಆಕಸ್ಮಿಕವಾಗಿ ಎದೆಗೆ ಬಿದ್ದ ಅಕ್ಷರದ ಫಲವಾಗಿ 1851ರಲ್ಲಿ ಜ್ಯೋತಿಬಾ ಫುಲೆ ಅವರು ಎಲ್ಲ ಜಾತಿಯ ಹೆಣ್ಮಕ್ಳಿಗೋಸ್ಕರ ತೆರೆದಂಥ ಶಾಲೆಯಲ್ಲಿ ಸಾವಿತ್ರಿಬಾಯಿ ಫುಲೆ ಅವರು ಪ್ರಥಮ ಮಹಿಳಾ ಶಿಕ್ಷಕಿಯಾಗಿ ಕೆಲಸಕ್ಕೆ ಸೇರ್ಕೊಳ್ತಾರೆ. ಅವರ ಮಾವ ಈ ಕೆಲಸವನ್ನ ಬಿಡುವಂತೆ ಒತ್ತಾಯ ಮಾಡ್ತಾರೆ. ಹಾಗೆ ಜ್ಯೋತಿಬಾ ಫುಲೆ ಅವರಿಗೆ ಶಾಲೆಯನ್ನ ಮುಚ್ಚುವಂತೆ ಆಜ್ಞೆ ಮಾಡ್ತಾರೆ. ಹೆಣ್ಣು ಮಕ್ಕಳು ಶಾಲೆ ಕಲ್ತ್ರೆ ಅವರ ಗಂಡಂದರು ಸಾಯ್ತಾರೆ ಅಂತ ಗುಲ್ಲು ಹಬ್ಬಿಸ್ತಾರೆ. ಈ ಸಂದರ್ಭದಲ್ಲಿ ಜ್ಯೋತಿಬಾ ಫುಲೆ ಮತ್ತು ಸಾವಿತ್ರಿಬಾಯಿ ಫುಲೆ ಅವರು ಮನೆಯನ್ನ ತೊರಿಬೇಕಾಗುತ್ತೆ. ಸಾವಿತ್ರಿಬಾಯಿ ಫುಲೆ ಅವರು ಶಾಲೆಗೆ ಹೊರಟರು ಅಂದ್ರೆ ಅವರ ಮೇಲೆ ಸಗಣಿಯನ್ನ ಎರಗಿಸ್ತಾರೆ. ಅವರ ಕೆಲಸಕ್ಕೆ ಅಡ್ಡಿಪಡಿಸೋದಕ್ಕೆ ನಾನಾ ರೀತಿಯ ಪ್ರಯತ್ನವನ್ನ ಮಾಡ್ತಾರೆ. ಆದರೆ ಇದಕ್ಕೆಲ್ಲ ಎದೆಗುಂದಬಾರದು ಅಂತ ಜ್ಯೋತಿಬಾ ಫುಲೆ ಮತ್ತು ಸಾವಿತ್ರಿಬಾಯಿ ಫುಲೆ ಅವರು ನಿರ್ಧಾರ ಮಾಡ್ತಾರೆ. ಜ್ಯೋತಿಬಾ ಫುಲೆ ಅವರ ಸಲಹೆಯಂತೆ ಶಾಲೆಗೆ ಹೋಗುವಾಗ ಒಂದು ಸೀರೆಯನ್ನು ಉಟ್ಕೊಂಡು ಹೋಗಿ ಶಾಲೆಯಲ್ಲಿ ಮತ್ತೊಂದು ಸೀರೆಯನ್ನು ಬದಲಾಯಿಸಿಕೊಂಡು ಮಕ್ಕಳಿಗೆ ಪಾಠವನ್ನ ಮಾಡ್ತಾರೆ ಸಾವಿತ್ರಿಬಾಯಿ ಫುಲೆ. ಆ ಶಾಲೆಯಲ್ಲಿ ಕಲಿತ ಮಾತಂಗ ಸಮುದಾಯದ ಧನ್ಯಾಬಾಯಿ ಅನ್ನುವ ಹುಡುಗಿ 1955ರಲ್ಲಿ ಮರಾಠಿ ಪತ್ರಿಕೆಗೆ ಒಂದು ಲೇಖನವನ್ನು ಬರೀತಾಳೆ. ಅದರಲ್ಲಿ ಆಕೆ ಹೇಳುವ ವಿವರಗಳು ನಿಜಕ್ಕೂ ಮನಸ್ಸನ್ನ ಅಲ್ಲಾಡಿಸಿಬಿಡುತ್ತೆ. ಆಕೆ ಹೇಳ್ತಾರೆ, ನಾವು ಮನೆಗಳ ಕೆಳಗೆ ಹೂತು ಹೋಗಿದ್ವಿ, ನಮ್ಮನ್ನ ಈಗ ಯಾರು ಜೀವಂತ ಸುಡಲಾರರು, ನಾವು ನಮಗೆ ಬೇಕಾದ ಬಟ್ಟೆಯನ್ನು ತೊಡಬಹುದು, ನಾವು ಪೇಟೆಗೆ ಹೋಗ್ಬೋದು ಅಂತ. ಸಾವಿತ್ರಿಬಾಯಿ ಫುಲೆ ಅವರ ಅಕ್ಷರ ಕ್ರಾಂತಿ ಇಲ್ಲಿಗೆ ನಿಲ್ಲೋದಿಲ್ಲ. ಶಿಕ್ಷಕಿಯಾದ ಮರು ವರ್ಷವೇ ಅವರು ಮಹಿಳಾ ಸೇವಾ ಮಂಡಳಿಯನ್ನ ಪ್ರಾರಂಭ ಮಾಡ್ತಾರೆ. ಜ್ಯೋತಿಬಾ ಫುಲೆ ಹಾಗೂ ಸಾವಿತ್ರಿಬಾಯಿ ಅವರು ಸುಮಾರು 3-4 ವರ್ಷಗಳಲ್ಲೇ 15 ಶಾಲೆಗಳನ್ನ ಎಲ್ಲ ಜಾತಿಗಳಿಗಾಗಿ ತೆರೀತಾರೆ. ಆದರೆ ವಿರೋಧ ಪ್ರಬಲವಾಗಿ ಮುಂದುವರಿತಾನೆ ಇರುತ್ತೆ. ಸ್ವತಃ ಸಾವಿತ್ರಿಯವರ ಅಣ್ಣನೇ ಹೇಳ್ತಾರೆ, ಅಸ್ಪೃಶ್ಯರಿಗೆ ವಿದ್ಯೆಯನ್ನು ಕಲಿಸಿ ನೀವು ಈ ಸಮಾಜದಲ್ಲಿ ಅಸ್ಪೃಶ್ಯರಾತ್ರಿ ಅಂತ. ಇದಕ್ಕೆ ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳದೆ ನಮ್ಮ ಕೆಲಸವನ್ನ ನಾವು ನಿರಂತರವಾಗಿ ಮುಂದುವರಿಸಬೇಕು ಅಂತ ದಂಪತಿಗಳು ನಿರ್ಧಾರ ಮಾಡ್ತಾರೆ. ಅಕ್ಷರದವ್ವನ ಒಳಗೆ ಅಕ್ಷರ ಜ್ಯೋತಿ ಸದಾ ಬೆಳಗ್ತಲೇ ಇತ್ತು. ಕಾವ್ಯ ಫುಲೆ, ಭಾವನಾ ಆಕಶಿ, ಸುಬೋಧ ರತ್ನಾಕರ ಇದು ಸಾವಿತ್ರಿಯವರು ಪ್ರಕಟಿಸಿದಂತಹ ಕೃತಿಗಳು. ಅವರು ತಮ್ಮ ಕಾವ್ಯವನ್ನ ಮನು ಧರ್ಮಶಾಸ್ತ್ರದ ವಿರುದ್ಧವಾಗಿ, ಜಾತಿ ಪದ್ಧತಿಯ ನಿರ್ಮೂಲನೆಗಾಗಿ ಬಳಸಿದರು.